ಎಸ್, ಗದಗನಲ್ಲಿ ಕ್ರೀಡಾ ಪ್ರೇಮಿಗಳಿಗಾಗಿ, ಕ್ರೀಡಾ ಉತ್ಸುಕರಿಗಾಗಿ, ಕ್ರೀಡಾಪಟುಗಳಿಗಾಗಿ KH ಪಾಟೀಲ್ ಕ್ರಿಕೆಟ್ ಲೀಗ್ ಏನು ಸ್ಟಾರ್ಟ್ ಆಗಿದೆ ಸೀಸನ್ 2 ಈಗಾಗಲೇ ಕಳೆದ 4 ದಿನಗಳಿಂದ ವಿದ್ಯಾದಾನ ಸಮಿತಿ ಮೈದಾನದಲ್ಲಿ ನೀವು ಗಮನಿಸಬಹುದು ಯಾವ ರೀತಿಯಾಗಿ ಇಲ್ಲಿ ಪಂದ್ಯಾವಳಿಗಳು ನಡೀತಾ ಇವೆ ಅಂತ. ನಿಜಕ್ಕೂ ಕೂಡ IPL KPL ಮಾದರಿಯಲ್ಲಿ ಇಲ್ಲಿ ಪಂದ್ಯಾವಳಿಗಳು ಆರಂಭವಾಗಿದ್ದು ಅಲ್ಲಿನ ಉತ್ಸುಕತೆ, ಉತ್ಸಾಹ, ಹುರುಪು, ಹುಮ್ಮಸ್ಸು ಏನಿರ್ತದೆ ಅದೇ ನಿಟ್ಟಿನಲ್ಲಿ ಗದಗನಲ್ಲೂ ಕೂಡ ಇಲ್ಲಿನ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು ಆಟವನ್ನು ಆಡ್ತಾ ಇರುವ ದೃಶ್ಯಗಳು ನೀವು ನೋಡ್ತಾ ಇದ್ದೀರಿ. ಹಾಗಿದ್ರೆ ಇವತ್ತು ಯಾವ ತಂಡದಿಂದ ಅಂದರೆ ಯಾವ್ಯಾವ ತಂಡಗಳ ಮಧ್ಯೆ ಇವತ್ತು ಪೈಪೋಟಿ ನಡೀತಾ ಇದೆ, ಕ್ರೀಡೆ ನಡೀತಾ ಇದೆ, ಪಂದ್ಯ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಜೊತೆಗಿದ್ದಾರೆ. ಎಲೈಟ್ 11 ಅನ್ನುವಂತಹ ಟೀಮ್ನ ತಂಡದ ಮಾಲಕರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತೋಣ. ಹಾಗಿದ್ರೆ ಇವರ ಡೆಸಿಗ್ನೇಷನ್ ಏನು, ಹುದ್ದೆ ಏನು, ಇವರು ಯಾವೆಲ್ಲ ಪ್ಲೇಯರ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ಏನು ಹೇಳ್ತಾರೆ ಈ ಬಗ್ಗೆ ಮಾತನಾಡಿಸ್ತಾ ಹೋಗೋಣ. ಸರ್ ಮೊದಲಿಗೆ ನಮಸ್ತೆ. ಏನು ನಿಮ್ಮ ಹೆಸರು, ನಿಮ್ಮ ತಂಡದ ಹೆಸರೇನು, ನಿಮ್ಮ ತಂಡದಲ್ಲಿ ಯಾವ ಪ್ಲೇಯರ್ಸ್ ಇದ್ದಾರೆ, ಮತ್ತು ಈ KH ಪಾಟೀಲ್ ಕ್ರಿಕೆಟ್ ಲೀಗ್ ಇದೆಯಲ್ವಾ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಿರ್ತಾವು ಅಂತ. ಮೊದಲಿಗೆ ನಾನು ಇದರ ಪ್ರಾಯೋಜಕತ್ವ ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀ HK ಪಾಟೀಲ್ ಸಾಹೇಬರು, DR ಪಾಟೀಲ್ ಸಾಹೇಬರು, ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ KH ಪಾಟೀಲ್ ಸಾಹೇಬರು, ಇವರೆಲ್ಲರಿಗೆ ಅಭಿನಂದಿಸ್ತಾ, ಮೊದಲು ನಾವೇನು ಹೇಳೋದಂದ್ರೆ ನಾವು ಎಲ್ಲರೂ ಇದರ ಮಾಲೀಕರಾಗಿ ಏನೇ ಅನ್ನಿಸ್ಕೊಂಡಿವಿ. ಈಗ ಅವರು ಎಲ್ಲರೂ ವೈದ್ಯರು. ನಾನು ಡಾಕ್ಟರ್ ಭೀಮ್ ಸಿಂಗ್ ಸಮೋರೇಕರ್, ನಾನು ಎಲುವು ಕೀಲು ತಜ್ಞರು ಹಾಗೂ ಸ್ಪೋರ್ಟ್ಸ್ ಮೆಡಿಸಿನ್ ಸ್ಪೆಷಲಿಸ್ಟ್. ಸೊ ಕ್ರೀಡೆ ನನಗೆ ಅವಿಭಾಜ್ಯ ಅಂಗ. ಇಲ್ಲಿರ್ತಕ್ಕಂಥ ವೈದ್ಯರುಗಳ ಎಲ್ಲ ರೆಗ್ಯುಲರ್ ಆಗಿ ಆಟ ಆಡೋರು, ಕ್ರಿಕೆಟ್ ಪ್ರೇಮಿಗಳು, ಕ್ರಿಕೆಟ್ ಕ್ರೀಡಾಪಟುಗಳು ಕೂಡ. ಸೊ ನಮಗೆ ಸಾಹೇಬ್ರು ಹೇಳಿದರು, ನೀವು ವೈದ್ಯರ ಒಂದು ಟೀಮನ್ನು ತೆಗೆದುಕೊಳ್ಳಿ, ಒಂದು ಟೀಮನ್ನು ರೆಡಿ ಮಾಡಿ ಅಂತ. ಇದಕ್ಕೆ ಒಗ್ಗಟ್ಟಿಸಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಒಂದು ಟೀಮನ್ನು ನಮಗೆ ಬಹಳ ಮಂದಿ ಪ್ಲೇಯರ್ಸ್ ಗೊತ್ತಿರಲಿಲ್ಲ, ಯಾಕಂದ್ರೆ ನಮ್ಮ ವೃತ್ತಿ ಜೀವನ ಇದು ಬೇರೆ ಆಗುತ್ತೆ. ಆದರೂ ಸ್ವಲ್ಪ ಕೇಳಿಕೊಂಡು ಒಂದು ಟೀಮನ್ನು ರೆಡಿ ಮಾಡಿದ್ವಿ. ಭಾಳ ಚೆನ್ನಾಗಿದೆ. ಇದಕ್ಕಿಂತ ಜಾಸ್ತಿ ಹೇಳಬೇಕಂದ್ರೆ ಈ ವಾತಾವರಣ ಕ್ರಿಯೇಟ್ ಮಾಡಿದ್ದಕ್ಕೆ ನಮ್ಮ ಎಲ್ಲ ಆಲ್ಮೋಸ್ಟ್ ಈಗ ಒಂದು 5,000-10,000 ಮಂದಿ ನೀವು ನೋಡ್ಬೋದು. ಎಲ್ಲ ಗದಗ ಕ್ರೀಡಾ ಪ್ರೇಮಿಗಳು ಎಲ್ಲ ಇಲ್ಲಿ ಜಮಾ ಆಗಿರ್ತಾರೆ. ದಿನ ಈಗ 4ನೇ ದಿವಸ ಇವತ್ತು ಪೂರ್ತಿ ತುಂಬೈತಿ ಗ್ರೌಂಡು. ಮತ್ತು ಆಟನೂ ಹಂಗೆ ಹುರಿದಂಸಾಕತೈತಿ. ಎಲ್ಲರಿಗೂ ಆಟದ ಬಗ್ಗೆ ಉತ್ಸುಕತೆ ಮೂಡಿಸಾಕತೈತಿ. ಇದು ನನ್ನ ಅಭಿಪ್ರಾಯ. ನಮ್ಮ ಸಹೋದ್ಯೋಗಿಗಳಿಂದ ಸ್ವಲ್ಪ ನಿಪುಣೆಯನ್ನು ತಗೊಳ್ಳಿ. ಹಾಗೇನೆ ಇನ್ನೊಬ್ಬರಿದ್ದಾರೆ, ಅವ್ರು ಏನು ಮಾಡ್ತಾರೆ, ಯಾವ ಡಾಕ್ಟರ್, ಯಾಕೆಂದರೆ ಈಗಾಗಲೇ ಅವ್ರು ಹೇಳಿದ್ರು ನಮ್ಮದು ವೈದ್ಯರ ತಂಡ ಅಂತ. ಹಾಗಿದ್ರೆ ಇವ್ರು ಯಾವ ವೈದ್ಯರು, ಇವ್ರ ಹೆಸರೇನು, ಇವ್ರು ಏನು ಹೇಳ್ತಾರೆ ಮಾತನಾಡಿಸ್ತಾ ಹೋಗೋಣ. ಸರ್ ತಾವೇನು ಹೇಳ್ತೀರಿ ಇದ್ರ ಬಗ್ಗೆ? ನಾನು ಡಾಕ್ಟರ್ ಕೃಷ್ಣಾರೆಡ್ಡಿ ಅಂತ, ಜನರಲ್ ಸರ್ಜನ್, ಜಿಮ್ಸ್ ಆಸ್ಪತ್ರೆಯಲ್ಲಿ. ಇದು ತುಂಬ ಉತ್ಸಾಹ ಇದು ನೋಡ್ತಾ ಇದ್ರೆ ನಮಗೂ ತುಂಬ ಉತ್ಸಾಹ ಆಗ್ತಾ ಇದೆ. ಇದು ಟೀಮ್ ಮಾಡಿದ್ದು ಫಾರ್ಮೇಷನ್ ನೋಡಿದರೆ ಇವ್ರಿಗೂ ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ಇಲ್ಲಿ ಕ್ರೀಡಾಪಟುಗಳು ನಮಗೆ ಇಂಟ್ರೆಸ್ಟ್ ಇರೋದರಿಂದ ನಾವು ತುಂಬ ಉತ್ಸಾಹದಿಂದ ಇಲ್ಲಿ ಬಂದಿದ್ದೀವಿ. ಇನ್ನೊಬ್ರು ಡಾಕ್ಟರ್ ಇದ್ದಾರೆ, ಈ ತಂಡದ ಮಾಲೀಕರು. ಸರ್ ತಾವೇನು ಹೇಳ್ತೀರಿ? ಸರ್ ನನ್ನ ಹೆಸರು ಡಾಕ್ಟರ್ ಅರವಿಂದ್ ಅಂತ. ನಾನು ಸಮುದಾಯ ವೈದ್ಯಶಾಸ್ತ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಎಲ್ಲರಿಗೂ ಹೇಳ್ತಾ ಇರ್ತೀವಿ, ಎಲ್ಲರೂ ಕ್ರೀಡೆ ಆಡಬೇಕು, ಯಾಕಂದ್ರೆ ಎಲ್ಲರಿಗೂ ನಾನು ಎಕ್ಸಸೈಸ್ ಮಾಡಬೇಕು, ವಾಕಿಂಗ್ ಮಾಡ್ಬೇಕು ಅಂತ ಹೇಳ್ತೀವಿ. ಅದಕ್ಕೆ ಪ್ರೋತ್ಸಾಹ ನಮ್ಮ ಸಾಹೇಬರು HK ಪಾಟೀಲ್ ಸಾಹೇಬರಾಗಿರ್ಬೋದು, ನಮ್ಮ KH ಪಾಟೀಲ್ ಸಾಹೇಬರಾಗಿರ್ಬೋದು, ಮತ್ತು DR ಪಾಟೀಲ್ ಸಾಹೇಬರಾಗಿರ್ಬೋದು, ಇದೆಲ್ಲ ವೇದಿಕೆಯನ್ನು ನಮ್ಮೆಲ್ಲ ಗದಗ ಜನತೆಗೆ ಕಲ್ಪಿಸ್ಕೊಟ್ಟಿದ್ದಾರೆ. ಯಾಕೆಂದರೆ ಇದು ಒಂದರ ಆಟ ಆಡ್ತಾ ಇದ್ದಾರೆ. ಎಷ್ಟೊಂದು ಮಕ್ಕಳನ್ನು ನೋಡ್ತಾರೆ, ಎಲ್ಲ ಮಕ್ಕಳು ಸಹಿತ ಇದ್ದಾರೆ. ಇದರಿಂದ ಕ್ರೀಡೆ ಪ್ರೋತ್ಸಾಹಗೊಂಡು ಅವ್ರ ಫಿಸಿಕಲ್ ಆ್ಯಕ್ಟಿವಿಟಿ ಒಳ್ಳೆಯದಾದಾಗೆ ಅವ್ರು ಎಷ್ಟು ರೋಗಗಳಿಂದ ಅವರು ಮುಕ್ತರಾಗ್ತಾರೆ. ಅದರಿಂದ ಇದು ಒಂದು ಒಳ್ಳೆಯ ವಾತಾವರಣ ಇದೆ. ಎಲ್ಲರೂ ಎಷ್ಟೊಂದು ಕ್ರೀಡಾಪಟುಗಳು ಬಂದು ಇದನ್ನು ಉತ್ಸಾಹದಿಂದ ಆಚರಿಸ್ತಾ ಇದ್ದಾರೆ. ಎಲ್ಲರೂ ಇದನ್ನು ಕ್ರೀಡೆಯನ್ನು ಹುರಿದುಂಬಿಸಬೇಕು ಅಂತ ಎಲ್ಲರೆಲ್ಲ ಕೇಳ್ಕೊಳ್ತೇನೆ. ಇಷ್ಟು ಮಾಲೀಕರ ಮಾತು, ಮಾಲೀಕರ ಮನದಾಳದ ಮಾತು ಏನಂದರೆ ನಮಗೆ ಉತ್ತಮವಾಗಿರ್ತಕ್ಕಂಥ ವೇದಿಕೆ ಕಲ್ಪಿಸಿದ್ದಾರೆ. ಮೂಲತಃ ನಾವು ವೈದ್ಯರಾಗಿರೋದ್ರಿಂದ ನಮಗೆ ಈ ತಂಡಗಳ ಬಗ್ಗೆ, ಆಟಗಾರರ ಬಗ್ಗೆ ಗೊತ್ತಿರಲಿಲ್ಲ. ಆದರೆ ಕೇಳಿ ಮಾಹಿತಿ ಪಡ್ಕೊಂಡ್ವಿ, ಅಂತೂ ಒಂದು ತಂಡ ರಚನೆ ಮಾಡಿದ್ವಿ. ಈಗ ಉತ್ಸಾಹದಿಂದ ಗೆಲ್ತೀವಿ ಅನ್ನುವಂಥ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಹಾಗಿದ್ರೆ ಅವರ ಒಂದು ತಂಡದ ಪ್ಲೇಯರ್ಸ್ ಇದ್ದಾರೆ, ಒಂದಷ್ಟು ಜನ ಕ್ರೀಡಾಪಟುಗಳು, ಅವ್ರು ಮಾತನಾಡ್ತೀನಿ. ನಿಮ್ಮ ಹೆಸರು, ನಿಮ್ಮ ವೃತ್ತಿ, ಈ ತಂಡಕ್ಕೆ ಆಯ್ಕೆ ಆಗಿದ್ದೀರಿ, ಏನು ಹೇಳಕ್ಕೆ ಇಷ್ಟಪಡ್ತಿರ್ತಾವೆ? ಸರ್ ನನ್ನ ಹೆಸರು ಸುಕುಮಾರ್ ಶೆಟ್ಟಿ ಅಂತೇಳಿ. ನಾನೊಂದು ಫಾಸ್ಟ್ ಫುಡ್ ಅಂಗಡಿ ಇದೆ. ಅದೇ ರೀತಿಯಾಗಿ ನಮ್ಗೆ ಓನರ್ ಆದಂಥ ಡಾಕ್ಟರ್ಸ್ ಎಲ್ಲ ನಮ್ಗೆ ಭಾಳ ಸಪೋರ್ಟ್ ಮಾಡಿದರು. ನೀವು ಏನು ಮಾಡ್ತೀರಿ ಏನು ಗೊತ್ತಿಲ್ಲ, ಒಳ್ಳೆ ರೀತಿಯಿಂದ ಆಟ ಆಡ್ರಿ, ಏನು ಟೆನ್ಷನ್ ಮಾಡ್ಕೊಬೇಡ್ರಿ, ಬಟ್ ನಿಮ್ಮದು ಸ್ಪೋರ್ಟ್ಸ್ ಏನನ್ನು ತೋರಿಸ್ರಿ ಅಂತೇಳಿ ನಮ್ಗೆ ಭಾಳ ಸಪೋರ್ಟ್ ಮಾಡಿದ್ರು ಡಾಕ್ಟರ್ಸ್ ಎಲ್ಲ. ಇವತ್ತಿನ ಮಟ್ಟನೂ ಬಂದು ಏನು ಮಾಡಿದ್ರಿ ಏನಂತ ಕೇಳಿಲ್ಲ. ಒಟ್ಟು ನಿಮ್ದು ಏನು ಆಟ ಆಡ್ತೀರಿ ಫ್ರೆಂಡ್ಲಿ ಆಗಿ ಆಡಿ, ನಕ್ಕೊಂತ ಆಡ್ರಿ, ಏನು ಮೈಂಡ್ ಫ್ರೆಶ್ ಇರ್ಕೋರಿ, ಒಟ್ಟು ಮ್ಯಾಚ್ ಆಡ್ರಿ ಅಂತ ಒಳ್ಳೆ ರೀತಿಯಿಂದ ನಾವು ಸಪೋರ್ಟ್ ಮಾಡಿದ್ದಾರೆ ಸರ್.
ಇದು ಸಪೋರ್ಟ್ ಮಾಡೋದ್ರ ಬಗ್ಗೆ ಹೇಳ್ತಾರೆ. ಇನ್ನೊಬ್ಬರು ಮಾಲೀಕರು ಉಳ್ಕೊಂಡಿದ್ದಾರೆ, ಅವ್ರನ್ನ ಕೇಳೋಣ. ಸರ್, ತಾವು ಯಾವ ವೈದ್ಯರು, ಏನು ಹೇಳ್ತೀರಿ ಮ್ಯಾಚ್ ಬಗ್ಗೆ? ನಾವು ಚರ್ಮ ರೋಗ ವೈದ್ಯ, ಇದು ಸ್ಕಿನ್ ಸ್ಪೆಷಲಿಸ್ಟ್. ಈ ರೀತಿ ಜಿಲ್ಲಾ ಮಟ್ಟದಾಗ ಇಷ್ಟು ಸ್ಟ್ಯಾಂಡರ್ಡು ಈ ಥರ ಫ್ಲಡ್ ಲೈಟ್ಸು ಇದರೆಲ್ಲ ನಮಗೆ ಕಲಿಸ್ಕೊಟ್ಟ ಎಚ್ ಕೆ ಪಾಟೀಲ್ ಸಾಹೇಬರು ಮತ್ತು ಡಿ ಆರ್ ಪಾಟೀಲ್ ಸಾಹೇಬರು ಮತ್ತು ಅವ್ರ ಮಗ ಆದಂಥ ನಮ್ಮ ಅಧ್ಯಕ್ಷರಾದ ಕೆ ಎಚ್ ಪಾಟೀಲ್ ಅವರು ಕೂಡ ಇದೆಲ್ಲ ಇಷ್ಟು ಈ ಲೆವೆಲ್ಲು ಇದು ಓನ್ಲಿ ಇನ್ ಬ್ಯಾಂಗ್ಳೂರು ಮತ್ತು ಇಂಥ ದೊಡ್ಡ ದೊಡ್ಡ ಸಿಟೀಸ್ನಾಗ ನೋಡ್ಬೋದು ಈ ಥರ ಸೆಟಪ್. ಆದರೆ ಇಂಥ ಜಿಲ್ಲಾ ಮಟ್ಟದಾಗ ಟಯರ್ ತ್ರೀ ಸಿಟೀಸ್ನಾಗ ನೋಡ್ಬೇಕಂತಂದ್ರೆ ಇದೊಂದು ದೊಡ್ಡ ಇದು ಚಾಲೆಂಜಾಗಿ ತೊಗೊಂಡು ಮಾಡಿದ್ದಾರೆ. ಮತ್ತು ಈ ಥರ ಇದು ಒಂದು ನಾವು ನ್ಯಾಷನಲ್ ಲೆವೆಲ್ಗೆಲ್ಲ ಇದು ಸ್ಪ್ರೆಡ್ ಆಗಿದೆ. ಇದು IPL ನಡೀತಾ ಇರೋದು ಗದಗಿಗೆ ಇದೊಂದು ದೊಡ್ಡ ಇದು ಅಂತಂದು ನಾನು ಅಚೀವ್ಮೆಂಟ್ ಅಂತ ಹೇಳ್ತೀನಿ. ಇದೀಗ ಇನ್ನೊಬ್ಬರನ್ನ ಕ್ರೀಡಾಪಟುವನ್ನು ಮಾತನಾಡಿಸೋ ಪ್ರಯತ್ನ ಮಾಡೋಣ. ತಾವೇನು ಹೇಳ್ತೀರಿ ಬ್ರದರ್ ಇದ್ರ ಬಗ್ಗೆ? ಸರ್, ನಮ್ಮ ಹೆಸರು ಗಣೇಶ್ ಲಮಣಿ ಅಂತ. ನಾವು ವಿಲೇಜ್ ಪ್ಲೇಯರ್. LIT11 ಮಾಲಕರು ನಮ್ಮ ಕಳಸಾಪುರ ಸರ್. LIT11 ಮಾಲಕರು ನಮ್ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವರು ಕ್ರೀಡಾ ಅಭಿಮಾನಿಗಳು ಭಾಳ ಅದಾರ ಅವರು. ಅದರ ಜೊತೆಗೆ ಇವತ್ತು ಪ್ಲೇಯರ್ ನಾವು ಇಲ್ಲಿ ಗ್ರೌಂಡಿಗೆ ಬಂದಿದ್ವಿ. ಅವರು ನಮ್ಗೆ ತುಂಬ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಆರಾಮಾಗಿ ಆಡ್ರಿ, ಯಾವುದೇ ಭಯ ಪಡಬೇಡ್ರಿ, ಸೋಲು ಗೆಲುವು ಆಟ ಇದ್ದಿದ್ದು. ಅವ್ರ ಕ್ರೀಡಾ ಮನೋಭಾವನೆ ಚೆನ್ನಾಗೈತಿ ಅಂಥವ್ರ ಮಾಲಕರಿಗೆ ನಾವು ಪ್ಲೇಯರ್ ಆಗಿ ಸೆಲೆಕ್ಟ್ ಆಗಿದ್ದಕ್ಕೆ ನಮ್ಗೆ ತುಂಬ ಅಭಿಮಾನ ಐತಿ. ಅವರು ಈ ಟೂರ್ನಮೆಂಟಿಗೆ ಸ್ವಲ್ಪ ಭಾಳ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಹಾಗಾಗಿ ಈ KH ಪಾಟೀಲ್ ಲೀಗಿಗೆ ಅತ್ಯುತ್ತಮ ಓನರ್ ಅಂತ ಹೇಳ್ಬೋದು ಸರ್. ಧನ್ಯವಾದ. ಎಸ್, ಇದಿಷ್ಟು ಈ ತಂಡದ ನಾಯಕರ, ಮಾಲೀಕರ ಹಾಗೂ ಕ್ರೀಡಾಪಟುಗಳ ಮಾತು. ಹಾಗಿದ್ರೆ ಇವರೊಂದಿಗೆ ಇವತ್ತು ಸೆಣಸಾಡ್ತಾ ಇರುವಂಥ ಪಂದ್ಯ, ಇನ್ನೊಂದು ತಂಡದ ಮಾಲೀಕರ ಮಾತುಗಳೇನು, ಅಲ್ಲಿ ಆಡ್ತಕ್ಕಂಥ ಕ್ರೀಡಾಪಟುಗಳ ಮಾತೇನು, ಬನ್ನಿ ಅವರನ್ನು ಕೂಡ ಮಾತನಾಡಿಸ್ತಾ ಬರೋಣ. ಎಸ್, ಇಷ್ಟೊತ್ತು LIT11 ತಂಡದ ಮಾಲೀಕರ ಜೊತೆಗೆ ಹಾಗೆಯೇ ಅಲ್ಲಿನ ಕ್ರೀಡಾಪಟುಗಳೇನಿದರ ಜೊತೆ ಮಾತನಾಡ್ತಾ ಬಂದ್ವಿ. ಇದೀಗ ಅವರ ವಿರುದ್ಧ ಸೆಣಸಾಡ್ತಿರ್ತಕ್ಕಂಥ ಪಂದ್ಯ, ಇದು ಹೆಸರೇ ತುಂಬ ಅದ್ಭುತವಾಗಿದೆ, ಸ್ವಿಂಗ್ ಕಿಂಗ್ಸ್ ಅಂತ. ಈ ಸ್ವಿಂಗ್ ಕಿಂಗ್ಸ್ ಮಾಲೀಕರು ಏನು ಹೇಳ್ತಾರೆ, ಇವರ ಪ್ಲೇಯರ್ಸ್ಗಳು ಏನು ಹೇಳ್ತಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೊದಲಿಗೆ ನಿಮ್ಮ ಹೆಸರು, ಏನು ವೃತ್ತಿ ಮಾಡ್ತೀರಿ, ಏನು ಕೆಲಸ ಮಾಡ್ತೀರಿ, ಇದರೊಳಗೆ ಇವತ್ತು ನೀವು ಕೂಡ ಒಂದು ತಂಡವನ್ನು ತೆಗೆದುಕೊಂಡಿದ್ದೀರಿ, ಮಾಲೀಕರಾಗಿದ್ದೀರಿ, ಏನು ಹೇಳ್ತೀರಿ ಈ ಲೀಗ್ ಬಗ್ಗೆ? ನನ್ನ ಹೆಸರು ಅನ್ವರ್ ಮುಸ್ತಫಾ ತಹಶೀಲ್ದಾರ್ ಅಂತೇಳಿ. ನಾನು ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀನಿ ಆ್ಯಸ್ ಎ ಕೋಚ್ ಅಂತೇಳಿ. ಸೊ ನಂದು 16 ಪ್ಲೇಯರ್ ಏನಿದಾರಲ್ಲ, ಸೊ ಒಳ್ಳೆಯ ಪರ್ಫಾರ್ಮೆನ್ಸ್ ಇದೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಆಡ್ತಾ ಇದ್ದಾರೆ. ಸೊ ಬಾಲಿಂಗು ಮತ್ತು ಬ್ಯಾಟಿಂಗಲ್ಲಿನೂ ಒಳ್ಳೆ ತಂಡ ಸಮೃದ್ಧಿ ಇದೆ. ಸೊ ಫ್ಲಡ್ ಲೈಟ್ ಇರೋದ್ರಿಂದ 1-2 ವಿಕೆಟ್ ನಮ್ಮದು ಬೇಗನೆ ಹೋಯಿತು. ಸೊ ಅದು ನರ್ವಸ್ನೆಸ್ ತುಂಬ ಇದೆ ಟೀಮಲ್ಲಿ. ಆದ್ರೂ ಅದು 5 ಓವರ್ ಆದಮೇಲೆ ಸೊ ಟೀಮ್ 1-2 ಕ್ಲಿಯರ್ ಆದಮೇಲೆ ಮತ್ತೆ ಟೀಮಲ್ಲಿ ಹುರುಪು ಬಂದಿದೆ. ಸೊ ಹಿಂಗಾಗಿಬಿಟ್ಟು ಆ ಕಡೆ LIT11 ಬಾಲಿಂಗ್ ಚಲೋ ಆಗ್ತಾ ಇದೆ. ಸೊ ಹಿಂಗಾಗಿ ಮ್ಯಾಚ್ ಏನಿದೆ ಟಫ್ ಹೋಗ್ತಾ ಇದೆ 2 ಕಡೆ. ಸೊ ಅದರಲ್ಲಿ ಮತ್ತು ಗಾಳಿ ಜೊತೆನೂ ನಮಗೊಂದು ಹೆಲ್ಪ್ ಆಗ್ತಿದೆ ಬ್ಯಾಟಿಂಗ್ ಆಡಲಿಕ್ಕೆ. ಸೊ ಇದರಿಂದ ಒಂದು ಒಳ್ಳೆ ಕಾಂಪಿಟೇಷನ್ ಆಗ್ತಿದೆ ಅಂತ 2 ಟೀಮ್ ಜೊತೆಗೆ ನಾನು ಹೇಳಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಪ್ರೇಕ್ಷಕರನ್ನು ಸಪೋರ್ಟ್ ತುಂಬ ಇದೆ. ಯಾಕಂದರೆ ಪ್ರೇಕ್ಷಕರ ಸಪೋರ್ಟಿಂದನೇ ಅದು ಮ್ಯಾಚ್ ಆಗ್ತಾ ಇರೋದು. ಸೊ ಪ್ರೇಕ್ಷಕರ ಸಪೋರ್ಟು ಮತ್ತು ನಮ್ಮದು ಮೀಡಿಯಾದು, ಸೊ ಮೀಡಿಯಾದಿಂದ ಏನಿದೆಲ್ಲ ಆ ಸಪೋರ್ಟು ನಮಗೆ ಜನಗಳಿಗೆ ತಲುಪಿಸ್ತಾ ಇದ್ದಾರೆ. ಸೊ ಇದರಿಂದ ಒಳ್ಳೆ ಮೆಸೇಜ್ ಹೋಗ್ತಾ ಇದೆ KH ಪಾಟೀಲ್ ಕ್ರೀಡಾಂಗಣದಿಂದ. ಸೊ ಅದೇ ರೀತಿ ನಾನು ಇನ್ನು ಮುಂದಿನ ಪೀಳಿಗೆಗೂ ಒಂದು ಒಳ್ಳೆ ಮೆಸೇಜ್ ಬರಲಿ ಅಂತೇಳಿ ನಾನು ಕೇಳ್ಕೊತೀನಿ. ಎಸ್, ಇದು ಒಬ್ಬರು ಮಾಲೀಕರು, ಇನ್ನೊಬ್ಬರು ಮಾಲೀಕರಿದ್ದಾರೆ. ಅವರು ಇದ್ರ ಬಗ್ಗೆ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಫಸ್ಟಿಗೆ ಈ KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 ಇದ್ರ ಬಗ್ಗೆ ಏನು ಅಭಿಪ್ರಾಯ? ಮೊದಲನೇದಾಗಿ KH ಪಾಟೀಲ್ ಕ್ರಿಕೆಟ್ ಲೀಗ್ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ನಮ್ಮ HK ಪಾಟೀಲ್ ಸಾಹೇಬರಿಗೆ ಹಾಗೂ ಅವರ ಕುಮಾರರು ಶ್ರೀ ಕೃಷ್ಣಗೌಡ ಪಾಟೀಲ್ ಅವರಿಗೆ, DR ಪಾಟೀಲ್ ಸಾಹೇಬರಿಗೆ, ಸಚಿನ್ ಗೌಡ ಪಾಟೀಲ್ ಸಾಹೇಬರಿಗೆ ಮೊದಲನೇದಾಗಿ ಹೃದಯಪೂರ್ವಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ನಮ್ಮ ನಗರದಲ್ಲಿ ನಾವೇನು ಇಲ್ಲಿ ಆಟಗಾರರಿದ್ದಾರೆ, ಎಲ್ಲ ಆಟಗಾರರು ದೊಡ್ಡ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಈ ಪ್ರೋತ್ಸಾಹ ಒಂದು 2ನೇ ಸಾರಿ ನಡೀತಾ ಇದ್ದಾರೆ. ಈಗ ನೋಡಿ ಎಲ್ಲರೂ ಕೂಡ ಇವತ್ತೇನು ನಮ್ಮ ಈ ವಿಡಿಯೋಚಿ ಗ್ರೌಂಡಲ್ಲಿ ಬೆಳಗಿನ ಜಾವ ಆಟ ಆಡಿ ಮನೆಗೆ ಹೋಗ್ತಾಯಿದ್ರು. ಇವಾಗಿನ ಕಾಲದಲ್ಲಿ ಇವಾಗ ನೋಡಿ ಇನ್ನೊಂದು ಅರ್ಧ ಗಂಟೆ ಆದರೆ ಗ್ರೌಂಡ್ ಫುಟ್ಬಾಲ್ ಇದೇನು ಕ್ರಿಕೆಟ್ ಗ್ರೌಂಡ್ ಇದೆ ಪೂರ ತುಂಬಿಕೊಂಡು ಹೋಗುತ್ತೆ. ಇಲ್ಲಿರುವಂಥ ಹೆಣ್ಮಕ್ಳು ಇಲ್ಲಿ ಸುತ್ತಮುತ್ತಲಿಂದ ಹಳ್ಳಿಯಿಂದ ಕೂಡ ಬರ್ತಾ ಇದ್ದಾರೆ. ಈ ಒಂದು ಆಯೋಜನೆ ಮಾಡಿದಂಥ ಕಮಿಟಿಯವರಿಗೆ ತುಂಬ ಹೃದಯ ಧನ್ಯವಾದಗಳು ನನ್ನಿಂದ ಅವರೆಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಏನಿದು ಸ್ವಿಂಗ್ ಕಿಂಗ್ಸ್ ಆಟದ ಮಾಲೀಕರು ನವೀನ್ ಭಂಡಾರಿ ಅಂತ. ಈ ಒಂದು ಆಟವನ್ನು ನಾವು ವಿನ್ ಆಗ್ತೀವಿ. ನಮ್ಮ ಆಟಗಾರರು ಒಳ್ಳೆ ರೀತಿಯಿಂದ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಈ ಒಂದು ನಾವೇ ವಿನ್ ಆಗ್ತೀವಿ ಅಂತ ನಾವು ತುಂಬ ಹೆಮ್ಮೆಯಿಂದ ಹೇಳಕ್ಕೆ ಪಡ್ತೀನಿ. ಯಾಕಂದ್ರೆ ನಮ್ಮ ಪ್ಲೇಯರ್ಸ್ ತುಂಬ ಚೆನ್ನಾಗಿದ್ದಾರೆ. ಈ ಒಂದು ತುಂಬ ಖುಷಿ ವ್ಯಕ್ತಪಡ್ತಾ ಇವರು ಲೀಗ್ ಬಗ್ಗೆ ಪ್ರಶಂಸೆ ಮಾತನಾಡ್ತಾ ನಮ್ಮ ಕ್ರೀಡಾಪಟು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ ಅನ್ನುವಂಥದ್ದು ಅವ್ರ ಮೆಸೇಜ್. ಇನ್ನೊಬ್ಬರು ಮಾಲೀಕರಿದ್ದಾರೆ, ತಾವೇನಂತೀರಿ ಬ್ರದರ್? ನನ್ನ ಹೆಸರು ಡಾಕ್ಟರ್ ಪ್ರವೀಣ್ ಸೋಮಶೇಖರ್ ಚಪ್ಪರಮಣಿ ಅಂತಂದು. ಈಗಾಗಲೇ ನಾವು ನೋಡ್ತಾ ಇರೋದಂದರೆ ನಮ್ಮ ಆ್ಯಕ್ಚುಲಿ
ನಮ್ಮ ತಂಡದ ಒಂದು ಮೊತ್ತ ನಾನು 100 ಆಗುತ್ತೆ ಅಂತಂದು ಗೆಸ್ಸಿಂಗ್ ಮಾಡಿದ್ದೆ. ಆದರೆ ಅಪೋಸಿಟ್ನಿಂದ ಒಳ್ಳೆ ಬೌಲಿಂಗ್ ಮಾಡ್ತಾಯಿದ್ದಾರೆ, ಒಳ್ಳೆ ಫೀಲ್ಡಿಂಗ್ ಪ್ರದರ್ಶನ ಮಾಡ್ತಾರೆ, ಬೌಲಿಂಗ್ ಪ್ರದರ್ಶನ ಮಾಡ್ತಾಯಿದ್ದಾರೆ. ಆದರೂ ಏನಾಗಿಲ್ಲ, 83 ರನ್ಸ್ ಆದರೆ ಇಲ್ಲಿ ಚೇಂಜ್ ಮಾಡ್ಬೋದು. ಅದರೊಂದಿಗೆ ನಮ್ಮ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಒಂದು ಕ್ರೀಡಾಲೋಕದ ಒಂದು ಲೋಕವನ್ನು ಸೃಷ್ಟಿಸಿದಂತಹ ನಾವು KH ಪಾಟೀಲ್ ಗುರುಗಳಿಗೆ ಒಂದು ಮೊದಲು ನಾವನ್ನ ಹೇಳಬೇಕು. ಯಾಕಂದರೆ ಗದಗನಲ್ಲಿ ಅನೇಕ ಕ್ರಿಕೆಟ್ ಕ್ರೀಡಾಪಟುಗಳಿವೆ, ಆದರೆ ಇಂತಹ ಒಂದು ವೇದಿಕೆ ಇನ್ನೂವರೆಗೂ ನಾವು ನೋಡಿದ್ದಲ್ಲ. ಇದು ಸೀಸನ್ 2, KH ಪಾಟೀಲ್ ಒಂದು ಸೀಸನ್ 2 ಇದು ಅದ್ಧೂರಿಯಾಗಿ ಮಾಡ್ತಾರೆ. ಮೊದಲನೇ ಸೀಸನ್ಗಿಂತ ಇನ್ನೂ ಹೆಚ್ಚಾಗಿ ಅದ್ಧೂರಿಯಾಗಿ ಈ ಕ್ರೀಡೆ ನಡೀತಾ ಇದೆ. ಹೀಗೆ ಮುಂದಿನ ದಿನಮಾನಗಳಲ್ಲಿ ಈ ಕ್ರೀಡೆಗಳಿಗೆ ಒಂದು ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಗದಗಿನ ಒಂದು ಯುವಕರಿಗೆ ಆಗಿರ್ಬೋದು, ಗದಗಿನ ಜನತೆಗೆ ಆಗಿರ್ಬೋದು, ಮುಂದಿನ ದಿನಮಾನಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಆಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಇದು 3 ಜನ ಮಾಲೀಕರ ಮಾತು. KH ಪಾಟೀಲ್ರಿಗೆ, HK ಪಾಟೀಲ್ರಿಗೆ ಧನ್ಯವಾದ ಹೇಳ್ತಾ ಇದ್ದಾರೆ. ಜೊತೆಗೆ ತಮ್ಮ ಪ್ಲೇಯರ್ಸ್ಗಳ ಬಗ್ಗೆ ಪ್ರಶಂಸೆ ಮಾತನಾಡ್ತಾ ಇದ್ದಾರೆ. ಒಬ್ಬ ಪ್ಲೇಯರ್ ಇದ್ದಾರೆ, ತಮ್ಮ ಹೆಸರು, ನೀವು ಮೂಲತಃ ಏನು ಮಾಡ್ತೀರಿ, ಪ್ರಾಕ್ಟೀಸ್ ಆಗಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಫಸ್ಟ್ ಆಫ್ ಆಲ್ ನಾ ಈ KH ಪಾಟೀಲ್ ಕ್ರಿಕೆಟ್ ಲೀಗ್ ಈ ಕಮಿಟಿ ಟೀಮಿಗೆ ವಂದನೆ ಸಲ್ಲಿಸ್ತೇವೆ. ನಮ್ಮ ಟೀಮ್ ಪರವಾಗಿ ಈ 2ನೇ ಸೀಸನಲ್ಲಿ ಉತ್ತಮ ಒಂದು ಎಲ್ಲ ರೀತಿಯ ಒಂದು ಗ್ರೌಂಡ್ ಆಗಲಿ, ಒಂದು ಮ್ಯಾನೇಜ್ಮೆಂಟ್ ಆಗಲಿ, ಎಲ್ಲ ರೀತಿ ಮಾಡೋದಕ್ಕೆ ಅವ್ರಿಗೆ ನಮ್ಮ ಟೀಮ್ ವತಿಯಿಂದ ವಂದನೆ ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ನಾವು ಇಲ್ಲಿ 35 ವರ್ಷದಿಂದ ಈ ಕ್ರಿಕೆಟ್ ನಮ್ಮದು ಹ್ಯಾಬಿ. 35 ವರ್ಷದಿಂದ ಈ ಗ್ರೌಂಡ್ನಲ್ಲಿ ನಾನು ಕ್ರಿಕೆಟ್ ಆಡ್ತಾ ಇದ್ದೀನಿ. ಒಂದು ಸೀನಿಯರ್ ಪ್ಲೇಯರ್ ಆಗಿ ಒಂದು ಟೀಮಿನ ಜವಾಬ್ದಾರಿ ತೊಗೊಂಡು ನಾವು ಆಡ್ತಾ ಇದ್ದೀವಿ. ಒಳ್ಳೆ ನಮ್ಮ ಟೀಮಿನ ಪ್ಲೇಯರ್ ಅದಾರೆ, ಅಪೋಸಿಟ್ ಪ್ಲೇಯರ್ ಚೆನ್ನಾಗಿದ್ದಾರೆ, ಎಲ್ಲ ನಮ್ಮ ಮಿತ್ರ ವರ್ಗದವರೇ ಅದಾರೆ, ಎಲ್ಲ ನಮ್ಮ ಕಡೆ ಆಡೋದಂಥ ಹುಡುಗರೇ ಆಡ್ಲಿಕ್ಕೆ ಆಗಿದ್ದಾರೆ. ಈಗ ಇರುವಂಥ ಎಲ್ಲ 20 ಟೀಮು ಒಳ್ಳೆಯ ರೀತಿಯಾಗಿದ್ದಾವೆ. ಇದು ಟೂರ್ನಮೆಂಟ್ ಒಂದು ಯಶಸ್ವಿಯಾಗಿ ನಡೀತಿದೆ ಅಂತ ನಾವು ಹಾರೈಸ್ತೇವೆ. ಎಸ್, ಇದಿಷ್ಟು ಈ ತಂಡದ ಮಾಲೀಕರ ಮತ್ತು ಕ್ರೀಡಾಪಟುಗಳ ಮಾತು. ಒಟ್ಟಾರೆಯಾಗಿ ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಈ ತಂಡದ ಇಲ್ಲಿರುವಂಥ ಪ್ಲೇಯರ್ಸ್ಗಳು ಕೂಡ ತುಂಬಾ ಖುಷಿಯಿಂದ ತಮ್ಮ ತಂಡದ ಸದಸ್ಯರುಗಳು ಆಡ್ತಾ ಇರುವಂಥ ಆಟಕ್ಕೆ ಇಲ್ಲೇ ಕೂತ್ಕೊಂಡವರು ಕೂಡ ಅವರಿಗೆ ಪ್ರೇರಣೆ ತುಂಬ್ತಾ ಇದ್ದಾರೆ. ಹುಮ್ಮಸ್ಸಿನಿಂದ ಅವರು ಕೂಡ ಚಪ್ಪಾಳೆ ತಟ್ಟುವಂಥದ್ದಾಗಿರುವಲ್ಲಿ ಕೇಕೆಗಳ ಮೂಲಕ ಅವ್ರನ್ನ ಪ್ರೋತ್ಸಾಹಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನಿವತ್ತು KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 ನಡೀತಾ ಇದೆ. ನಿಜ ಕೂಡ ದಿನದಿಂದ ದಿನಕ್ಕೆ ಇಲ್ಲಿನ ಪಂದ್ಯಾವಳಿಗಳು ರಣರೋಚಕವಾಗಿ ನಡೀತಾ ಇದ್ದಾವೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ತುಳಸಿ ಜೊತೆ ಆನಂದ್ ಸ್ವಾಮಿ ವ್ಯಕ್ತಮಠ, ರೈಸ್ ಅಪ್ ನ್ಯೂಸ್, ಗದಗ.